ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ ಕೇವಲ 20 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 30 ಅಡಿ ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥ 1 ಎಕರೆ 7 ಗುಂಟೆ ಮಾರುವಂಥ ನೀರಾವರಿ ಜಮೀನಿನ ಪಕ್ಕ ಇರುವಂಥ ಖಾಲಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥ ನೀರಾವರಿ ಜಮೀನಿನ ಪಕ್ಕ 1 ಎಕರೆ 7 ಗುಂಟೆ ಖಾಲಿ ಜಮೀನು. ಇನ್ನು ಚಳ್ಳಕೆರೆಗೆ 20 ಕಿಲೋಮೀಟ್ರ್ ಆಗುತ್ತೆ, ಚಿತ್ರದುರ್ಗಕ್ಕೆ 50 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 220 ಕಿಲೋಮೀಟ್ರ್ ಆಗುತ್ತೆ ಈ ಜಮೀನಿಗೆ. ಇನ್ನು ವಿಲೇಜ್ಗೆ ಒಂದು 500 ಮೀಟ್ರ್ ಆಗುತ್ತೆ. ಇನ್ನು ನೀವೇನಾದರೂ ಅಂದರೆ ಒಂದು 5 ಎಕರೆ ಬೇಡ, ನಮಗೆ 1 ಎಕರೆ 2 ಎಕರೆ ಬೇಕು ಅನ್ನೋರು ಈ ಕಡೆ ಗಮನ ಹರಿಸ್ಬೋದು. ತುಂಬ ಸೂಕ್ತವಾದಂಥ ಜಮೀನು. ನಿಮಗೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಗಳ ಮಧ್ಯೆ ಇರುವಂಥ ಖಾಲಿ ಜಮೀನಿದು. ನೀವು ಸುತ್ತಲೂ ಒಂದು ಸಾರಿ ಗಮನಿಸಿ, ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ. ಜೊತೆಗೆ ಈ ಭಾಗದಲ್ಲಿ ನೀರಿಂದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ಒಂದು ಸಾರಿ ಸೂಕ್ಷ್ಮವಾಗಿ ಗಮನಿಸಿ, ಅಕ್ಕಪಕ್ಕದಲ್ಲಿ ಮೊದಲಿನಿಂದಲೂ ನೀರಾವರಿ ಮಾಡ್ಕೊಂಬಂದಿರುವಂಥ ಜಮೀನುಗಳೇ ಇರೋದು. ಇದೊಂದೇ ಮಧ್ಯದಲ್ಲಿ ಖಾಲಿ ಇರೋದು. ಪಕ್ಕದಲ್ಲಿ ಕೂಡ ನೀವು ನೋಡ್ತಾ ಇದ್ರೆ ಟೊಮೆಟೊ ಸಸಿ ಹಾಕಿದ್ದಾರೆ, ಈಗಾಗಲೇ ಬೆಳೆ ಕೊಡುವ ಹಂತಕ್ಕೆ ಕೂಡ ಬಂದಿದೆ. ಜೊತೆಗೆ ನೀರಿನ ಸ್ಥಿತಿ ಈ ಭಾಗದಲ್ಲಿ ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ನೀರಿನ ತೊಂದರೆ ಇಲ್ಲ. ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಪ್ಯೂರ್ ರೆಡ್ ಸಾಯಿಲ್ ನೀವು ನೋಡ್ತಾ ಇದ್ದೀರಾ ನೋಡಿ, ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. 1 ಎಕರೆ 7 ಗುಂಟೆ, ಕಡಿಮೆ ಎಕರೆ ಬೇಕು ಅನ್ನೋರು ಒಂದೊಳ್ಳೆ ಪ್ರಾಪರ್ಟಿ ಆಗುತ್ತೆ. ಲೊಕೇಶನ್ ಕೂಡ ತುಂಬ ಚೆನ್ನಾಗಿದೆ, ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ. ಮಣ್ಣಂತೂ ನೀವು ನಾನು ಹೇಳೋದಲ್ಲ, ಈ ವಿಡಿಯೋ ನೋಡಿದಾದಮೇಲೆ ನಿಮಗೆ ಬೇಕು ಅನ್ನೋರು ಸ್ಥಳಕ್ಕೆ ಒಂದು ಸರಿ ಭೇಟಿ ಕೊಡಿ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಜಮೀನುಗಳು ವಿಪರೀತ ಬೆಲೆ ಏರಿಕೆ ಆಗ್ತಾಯಿದೆ, ಯಾವುದೇ ರೀತಿ ಕಾರಣ ಇಲ್ಲ, ಸರಿಯಾದ ಕಾರಣ ಇಲ್ಲ. ಆದ್ದರಿಂದ ಸ್ಥಳಕ್ಕೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಯಾವ ಬೆಲೆಗೆ ಜಮೀನು ಮಾರಾಟ ಆಗುತ್ತೆ ಈ ಭಾಗದಲ್ಲಿ ಎಲ್ಲವನ್ನೂ ಕೂಡ ತಿಳ್ಕೊಂಡು ಖರೀದಿಸುವಂಥ ಕೆಲಸ ಮಾಡಿ. ಸರ್ವಿಸ್ ರೋಡ್ ಅಟ್ಯಾಚು ಒಂದೊಳ್ಳೆ ಪ್ರಾಪರ್ಟಿ ನೋಡಿ, ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ. ಸ್ಥಳಕ್ಕೆ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಇನ್ನು ಮಣ್ಣಿನ ನಾನು ಹೇಳೋದೇ ಬೇಡ, ಜನರಲ್ ಪ್ರಾಪರ್ಟಿ. ಇನ್ನು ಈ ಜಮೀನಿನ ಬೆಲೆ ಅದನ್ನು ಹೇಳೋದಕ್ಕಿಂತ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ಈ ಮಾತನ್ನು ಹೇಳುವ ಉದ್ದೇಶ ಒಂದೇ. ನೀವೇನಾದರೂ ಜಮೀನು ನೋಡಲೇಬೇಕು ಅಂದಾಗ ನಾವೇನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಯಾವುದೇ ರೀತಿ ಗಾಬರಿ ಅಥವಾ ಅನುಮಾನ ಪಡೋಂಥ ವಿಚಾರ ಏನೂ ಇಲ್ಲ. ಗೂಗಲಲ್ಲಿಗೆ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ನಿಮಗೆ ಸಿಗುತ್ತೆ. ನೀವು ನೇರವಾಗಿ ಆಫೀಸ್ ಹತ್ರನೇ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಲೊಕೇಶನನ್ನು ಸರ್ಚ್ ಮಾಡ್ಕೊಂಡು ಬರುವಂಥ ಕಸ್ಟಮರ್ ಕೂಡ ಜಾಸ್ತಿ ಆಗಿದ್ದಾರೆ. ನನಗಂತೂ ಅದು ತುಂಬ ಸಂತೋಷದ ವಿಚಾರ. ಇನ್ನು ಈ ಜಮೀನಿನ ಬೆಲೆ, ಇನ್ನು ಜನರಲ್ ಪ್ರಾಪರ್ಟಿ, ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ಜೊತೆಗೆ ವಿಲೇಜು ಕೂಡ ಸ್ವಲ್ಪ ಹತ್ತಿರ ಆಗುತ್ತೆ. ನೀವೇನಾದರೂ ವಿಲೇಜ್ ಪಕ್ಕನೇ ಇರಬೇಕು, ನಮಗೆ 1 ಎಕರೆ ಆ ಥರ ಬೇಕು ಅನ್ನೋರು ಇದು ನಿಮಗೆ ಆಯ್ಕೆ ಆಗುತ್ತೆ. ನೀರಾವರಿ ಅಂತೂ ತುಂಬ ಚೆನ್ನಾಗಿದೆ. 1 ಎಕರೆ ನಿಮಗೆ 16 ಲಕ್ಷದಿಂದ 17 ಲಕ್ಷ ಹೇಳ್ತಾರೆ, ಅದರ ಮಧ್ಯಭಾಗದಲ್ಲಿ ಆಗುತ್ತೆ. ನಾನು ಯಾವುದೇ ಬೆಲೆಯನ್ನು ಈ ಜಮೀನಿನ ಮಾಲೀಕರನ್ನು ಕೇಳಿಕೊಂಡು ಹಾಕಿರ್ತೀನಿ. ನೀವು ಸ್ಥಳಕ್ಕೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಮುಂದಿನ ವ್ಯವಹಾರ ನಡೆಸ್ಬೋದು. ಇನ್ನು 1 ಎಕರೆ 16 ಲಕ್ಷದಿಂದ 17 ಲಕ್ಷ ನಡೆಯುತ್ತೆ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಅದರ ಮಧ್ಯಭಾಗದಲ್ಲಿ ವ್ಯವಹಾರ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಜೊತೆಗೆ ಈ ಸಸ್ಯನ ತೋರಿಸೋ ಉದ್ದೇಶ ಏನಂದರೆ ಅಷ್ಟು ಸೊಗಸಾಗಿ ಬರುತ್ತೆ ಈ ಮಣ್ಣಿನಲ್ಲಿ, ಪಕ್ಕದಲ್ಲೇ ಇರೋವಂಥದ್ದು. ಇನ್ನು ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.